ಸೊ ಈಗ ನೋಡ್ಬೋದು ನೀವು ಹೊಸದಾಗಿ HD ರೋಡ್ಸ್ಟರ್ನ ತೊಗೊಂಡಿದ್ದೆ. ಸೊ ತುಂಬ ಜನಕ್ಕೆ ಇದ್ರ ಬಗ್ಗೆ ಡೌಟ್ಸ್ ಇದೆ, ಮತ್ತು ಯಾವ ಥರ ಇದು ಸರ್ವಿಸಿಂಗ್ ಹೆಂಗೆ, ಏನು ಎಕ್ಸ್ಪೀರಿಯನ್ಸ್ ಏನು ಅಂತ ತುಂಬ ಜನಕ್ಕೆ ಡೌಟ್ಸ್ ಇದೆ. ನನಗೂ ತುಂಬ ಡೌಟ್ಸ್ ಇತ್ತು. ಹೆಂಗೆ ಇಂಜಿನ್ ಪರ್ಫಾಮೆನ್ಸು, ಆಲ್ಫಾ 2 ಇಂಜಿನ್ ಬಗ್ಗೆ ಏನು, ವೈಬ್ರೇಷನ್ಸ್ ಏನು, ರಿಯಾಲಿಬಿಟಿ ಹೆಂಗೆ, ಇದ್ರದ್ದು ಸರ್ವಿಸ್ ಎಲ್ಲ ಏನು, ಇಶ್ಯೂ ಇದೆಯಾ ಅಂತೆಲ್ಲ ತುಂಬ ಕನ್ಫ್ಯೂಷನ್ ಇತ್ತು. ನಾನು ತುಂಬ ವೀಡಿಯೋಗಳು ನೋಡಿದೆ, ಅದು ಅಷ್ಟೊಂದು ಕರೆಕ್ಟಾಗಿ ಕ್ಲಿಯರ್ ಪಿಕ್ಚರ್ ಸಿಗಲಿಲ್ಲ. ಸೊ ಮೊದಲು ನನಗೂ ಕ್ಲಾಸಿಕ್ 350 ಓನ್ ಮಾಡಿದ್ದೆ ನಾನು, BS4. ಸೊ ಅದು ಆವಾಗ ತುಂಬ ಇಶ್ಯೂ ಇತ್ತು ಆವಾಗ್ಲೂ. ಸೊ ಅದಕ್ಕೆ ಅದೇ ಥರ ಒಂದು ರಿಸ್ಕ್ ತೊಗೊಳ್ಳೋಣ ಅಂತ ಈ ಗಾಡಿ ತೊಗೊಂಡೆ. ಶೋರೂಮ್ ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರಾಗಿದೆ. ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕಿದ್ದೀನಿ, ಬೇಕಿದ್ರೆ ನೋಡ್ಬೋದು ನನ್ನ ಚಾನಲಲ್ಲಿ ನೀವು. ಶೋರೂಮ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ತೊಗೊಂಡು ಹತ್ತತ್ರ ನಾನು ಈಗ ನೋಡಿ ಈ ಥರ ಆನ್ ಆಗುತ್ತೆ. ಒಂದು 284 ಕಿಲೋಮೀಟ್ರ್ ಹತ್ತತ್ರ ಓಡಿಸಿದ್ದೀನಿ, ಎಲ್ಲೂ ಹೋಗಿಲ್ಲ, ಮೈಸೂರು ಅಷ್ಟೇ ಹೋಗಿರೋದು. ಸೊ ನನಗೆ ಆ ಥರ ಏನು ಇಶ್ಯೂ ಬಂದಿಲ್ಲ. ಮೈಲೇಜ್ ಒಂದು 30-35 ಬರ್ತಾಯಿದೆ. ಇಂಜಿನ್ ತುಂಬ ಸ್ಮೂತಾಗಿದೆ, ಹೇಳಬೇಕು ಅಂತಂದರೆ ಸಿಕ್ಕಾಪಟ್ಟೆ ಸ್ಮೂತಾಗಿದೆ ಇಂಜಿನು. ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ. ಸುಮಾರಾಗಿ ನಾನು ತಿಳ್ಕೊಂಡಿದ್ದೀನಿ. ಈಗ ಮೈಲೇಜ್ ಎಲ್ಲ ಬರ್ತಾಯಿದೆ, ಏನಿಲ್ಲ. ನೀವು ಇದ್ರದ್ದು ಎಕ್ಸಾಸ್ಟ್ ನೋಟು ಕೇಳಬೇಕು ಅಂತಂದರೆ ಹಾಕ್ತೀನಿ, ಒಂದು ನಿಮಿಷ ಎಕ್ಸಾಸ್ಟ್ ನೋಟ್ ಕೇಳಿ. ಕ್ಲಚ್ ಹಿಡಿಬೇಕು ಎಕ್ಸಾಸ್ಟ್ ನೋಟ್ ಕೇಳೋಕ್ಕೆ. ಹಂಗೆ ಸೆಲ್ಫ್ ಆನ್ ಮಾಡ್ತೀನಿ, ಹಂಗೆ ಒಂದು ನಿಮಿಷ ಕೇಳ್ಬೋದು ನೀವು ಎಕ್ಸಾಸ್ಟ್ ನೋಟು. ತುಂಬ ಸಾಕಾಗಿದೆ ಎಕ್ಸಾಸ್ಟ್ ನೋಟ್ ಮಾತ್ರ. ಒಳ್ಳೆ ಮಜಾ ಬರುತ್ತೆ ಅಂತ ಅಂದ್ಕೊಳ್ಳಿ. ನಾನಿನ್ನೂ DB ಕಿಲ್ಲರ್ ಅಂತ ಇಲ್ಲಿ ಬರುತ್ತೆ, ನಾನು DB ಕಿಲ್ಲರೆಲ್ಲ ಇನ್ನೂ ತಗ್ಸಿಲ್ಲ. ಕ್ರೇಜಿ ಮಾತ್ರ ಸೌಂಡ್ ಇದೆ. ನೀವು ಕೇಳ್ತಿದ್ರೆ ನಿಜವಾಗ್ಲೂ ಸೌಂಡ್ಗೆ ಫಿದಾಗ್ತೀರಾ. ಪಾಪ್ಸ್ ಏನು ಮಾಡಿದೆ ಹಂಗೆ ಪಾಪ್ಸ್ ಹೊಡಿಯುತ್ತೆ ನೋಡಿ. ಅದಕ್ಕೂ ಇದಕ್ಕೂ ಸೂಪರ್ ವ್ಯತ್ಯಾಸ ಇದೆ. ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ ಓಡಿಸ್ತಾರೆ, ಒಳ್ಳೆ ಸೌಂಡ್ ಬರುತ್ತೆ. ನೋಡ್ಬೋದು ನೀವು, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ ಇಲ್ಲಿ. ಇದ್ರ ಬಗ್ಗೆ ಹೆಂಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸರ್ವಿಸ್ ಹೆಂಗೆ ಏನು ಎಲ್ಲನೂ ನೋಡ್ತಾರೆ. ಹಂಗೆ ಇದರಲ್ಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಂಗಿಂಗೆಲ್ಲ ಹೋಗೋಕ್ಕೆ ನೋಡೋಣ. ಸ್ಟೇ ಟ್ಯೂನ್ಡ್ ಆಗಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಏನೇ ಡೌಟ್ಸ್ ಇರೋ ಕಾಮೆಂಟಲ್ಲಿ ಹಾಕಿ, ಅದ್ರ ಬಗ್ಗೆ ಹೇಳ್ತೀನಿ.